ಅಂತ ಒಂದು ಕೆರೆ ನೀವು ಕೇಳಿದ್ರೆ ಇದೇ ಕೆರೆ ಹಳ್ಳ, ಅದು ಹಳ್ಳ ನೀವು ದಾಟ್ಕೊಂಡು ಪುಣ್ಯ ಮಾಡಿರ್ಬೇಕು. ನೆಕ್ಸ್ಟ್ ಆ ಕಡೆ ಹಿಂಗೆರೆ ಹಳ್ಳ, ಆ ಕಡೆ ಕಾಣುತ್ತನ್ನೋದು ಯೋಗ ಕೆಲಸ ಕಡೆ ಹಳ್ಳ. ಇವತ್ತು ಕೆರೆ ತುಂಬಿದೆ ಬೆಳಿಗ್ಗೆ ಎದ್ದು. ತಾಯಿ ನಮ್ಮವ ಇದು ಶುಕ್ರವಾರ ಒಳ್ಳೆ ಮಳೆ ಬೆಳೆ ಆಗುತ್ತೆ. ನೆಕ್ಸ್ಟ್ ಇಂದ ಇವತ್ತು ಶುಭಗಳಿಗೆ ಮಂಗಳವಾರ ಆದ್ರೆ ಸ್ವಲ್ಪ ಬಡತನ ಬರುತ್ತೆ ಅಂತ ಶಾಸ್ತ್ರ. ಇವತ್ತು ಶುಕ್ರವಾರ ಬೆಳಿಗ್ಗೆ ಕೋಡ್ ಬಿದ್ದಿದೆ. ಎಲ್ಲರಿಗೂ ಮಳೆ ಬೆಳೆ ಆಗ್ಲಿ, ಎಲ್ಲರಿಗೂ ಅಂದ್ರೆ ಯಾರ್ಯಾರು ರೈತರು ಬೆಳಿತಿದ್ರು ಅವ್ರಿಗೆಲ್ಲ ಮಳೆ ಬೆಳೆ ಚೆನ್ನಾಗಲಿ, ನೀರು ಬರ್ಲಿ ಬೋರ್ಗಳಲ್ಲಿ ಅಲ್ವಾ, ಒಳ್ಳೊಳ್ಳೆ ಬೆಳೆ ಸಿಕ್ಲಿ, ಯಾವುದೇ ಕಾಯಿಲೆ ಕಸರ ಬರ್ದಂಗಿರ್ಲಿ ಅಂತ ದೇವರ ಒಂದ್ಸರಿ ಎಲ್ಲ ದೇವರ ಊಟ ಬಿಟ್ಟು ಯಾರು ಹೊಡೆಯಕ್ ಹೋಗ್ಬೇಡಿ. ಪ್ರಸಾದ ಕೆಳಗೆ ಎಷ್ಟಿರ ಆಮೇಲೆ ಊಟದ್ರೆ ಹೊಡೆಯಲ್ಲ ನೀವು ಅಲ್ವಾ. ಮಾಡಲ್ಲ ಗೊತ್ತಿಲ್ಲ ಅಂದ್ರೆ ಬೇಕಾದಷ್ಟು ಮನೆ ಹಾಳು ಮಾಡಿರ್ತೀರ, ಕೂತು ಮಾತಾಡಿ, ಎಲ್ಲ ಗೊತ್ತಿರುತ್ತೆ ಅಲ್ವಾ. ಏನೋ ಗೊತ್ತಿಲ್ಲ ಅಂದ್ರೆ ಅಡ್ಬೇಡಿ, ಕರೆಕ್ಟನಪ್ಪ. ಏನೋ ಗೊತ್ತಿಲ್ಲ ಅಂದ್ರೆ ತಾಯಿ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ನಿಮ್ದೇ ಆದ ಪ್ರಾರ್ಥನಾ, ನಿಮ್ದೇ ಆದ ಬೇಡಿಕೆನ, ನಿಮ್ದೇ ಆದ ಕಷ್ಟಗಳನ್ನ ತಾಯಿ ಮುಂದೆ ನಿಧಾನ ಕೇಳ್ಕೊಂಡು ಆರಾಮಾಗಿ ಹೋಗಿ. ಜಲ್ದಿ ಹೋಗ್ತೀನಿ ಅನ್ಬೇಡಿ. ರಸ್ತೆ ಆಕ್ಸಿಡೆಂಟ್ ಅಲ್ಲಿ ಕಾಯ್ಬೇಕಾಗ. ಯಾರಿಗೆ ಕ್ಯಾನ್ಸರ್ ಆಗಿದೆ, ಶುಗರ್ ಇದೆ ಅಂತಕ್ಕಂಥರಿದ್ರೆ, ನನಗೆ ಕ್ಯಾನ್ಸರ್ ಆಗಿದೆ, ಶುಗರ್ ಇದೆ ಅಂತಕ್ಕಂಥರಿದ್ರೆ ಬೇವಿನ ಕಡ್ಡಿ ರಸ ವಾರ ಒಂದೆರಡು ದಿನ ಬೇವಿನ ಕಡ್ಡಿ ರಸ, ಒಂದೆರಡು ದಿನ ಪಪ್ಪಾಯ ರಸ, ಅರ್ಥಾಗ್ತದ? ಬೇವಿನ ಕಡ್ಡಿ ರಸ, ಪಪ್ಪಾಯ ರಸ, ಅಮ್ಮನವರ ತೇತ ಗಂಜಲ ದಿನ ಬಿಡ್ತೀನ ಕುಡಿತಾ ಬನ್ನಿ. ಯಾವುದೇ ಕಾಯಿಲೆ ಇಲ್ಲ. ತಲೆ ಕಾಲಿಗೆ ಹುಷಾರಾಗಲ್ಲ. ನಮ್ಮಲ್ಲಿ ಹುಷಾರ್ ಮಾಡ್ತೀರಾ ಹುಷಾರಾಗುತ್ತಾ ಅನ್ನೋದು ಯಾರೋ ಭ್ರಮೆ ಇದ್ದರು ಬರ್ಲೇಬೇಡಿ. ನಾವೇನು ಹುಷಾರ್ ಮಾಡ್ತೀವಿ ಅಂತ ಬೋರ್ಡೇ ಹಾಕಿಲ್ಲ. ಹುಷಾರ್ ಬಂದರೆಲ್ಲ ಹುಷಾರಾಗಿಲ್ಲ, ನಮ್ದರ ಯಾರು ಕೆಟ್ಟೋಗಿಲ್ಲ. ಅದಾಗ್ತದ? ಆತರ ಬನ್ನಿ, ನಿಧಾನಕ್ಕೆ ಮನೆಗೆ ಹೋಗಿ, ನಿಧಾನಕ್ಕೆ ಅಲ್ಲಿ ಹೋಗಿ. ದಯವಿಟ್ಟು ಸಹಕರಿಸಿ. ಇದೊಂದು ಟೈಮು ಸಾಧ್ಯವಾದ್ರೆ ಮೇಲ್ಗಡೆ ಜಾಗದಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ಇಲ್ಲ, ನಿಲ್ಲಕ್ ಜಾಗ ಇಲ್ಲ, ಬರ್ಲಿಕ್ಕೆ ಜನಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ. ಹಂಗಾಗಿ ಸ್ವಲ್ಪ ಇದು ಮೂಲ ಸ್ಥಾನ ತೆಗಿಯಂಗಿಲ್ಲ, ವಿಧಿ ಇಲ್ಲದೆ ತೆಗಿಲೇಬೇಕಾಗುತ್ತೆ. ಯಾಕಂದ್ರೆ ಜನಗಳು ಸಹಕರಿಸಲ್ಲ. ಜನಗಳು ಎಲ್ಲಿ ನೋಡಿರೋ ಬರೇ ನಮ್ಮ ಸಂಸ್ಕೃತಿ ಬಹಳ, ಅದು ನಮ್ಮ ಹಿಂದೂಗಳಲ್ಲಿ ಅದು ಜಾಸ್ತಿ. ಒಬ್ಬರನ್ನ ತುಳಿಬೇಕು ಅನ್ನೋದು ನಮ್ಮಲ್ಲಿ ಜಾಸ್ತಿ. ಇವತ್ತಿನ ಕಾಲ ರಾಮಕಾಲದಿಂದ ಬಂದಿರೋ, ಶ್ರೀರಾಮಚಂದ್ರನ ಕಾಲದಿಂದ ಬಂದಿರೋದು ಹಂಗೆ. ಏನ್ ಹೇಳಿ, ಬೆಳೆಯಕ್ ಬಿಡಲ್ಲ. ಶ್ರೀರಾಮಚಂದ್ರ ಬೆಳಿತಾನೆ ಪಕ್ಕನ ಹೊಟ್ಟೆ ತಂಗೆ ಕೇಳತ್ರ ಗಲಾಟೆ ಮಾಡಬಿಟ್ಟಿದ್ದು ಕೇಳ್ಕೊಳ್ಳಿ. ಪದೇ ಮತ್ತೆ ಸ್ವಾಮಿಯರ್ ಬರಲ್ಲ ಅನ್ಬೇಡಿ. ಆಮೇಲೆ ಯಾರಿಗೆ ಕೈ ನೈತೆ, ಕಾಲ್ ನೈತೆ, ಮಂಡಿ ನೈತೆ, ಕಾಲು ಓದ್ಕೊಂತವೆ, ಬೆನ್ನು ನೋಡುತ್ತೆ, ಸಣ್ಣ ನೋವು ಬರುತ್ತೆ ಅಂತಕ್ಕಂಥದ್ದಿದ್ರೆ ಜೇನುತುಪ್ಪ ಸಣ್ಣ ಐತಿ ಅಥವಾ ಮರಳು ಮತ್ತು ಉಪ್ಪು ಸಾಕೊಡ್ಕೊಳ್ಳಿ. ಇನ್ನು ಯಾರಿಗೆ ಕಾಲ್ ನೈತೆ, ಕೈ ನೈತವೆ, ಬಾಳ ನೈತೆ ಅಂತಕ್ಕಂಥದ್ದಿದ್ದೀರಾ, ಸಣ್ಣ ನೈತೆ, ನಡೆಯಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ ಅಂತಕ್ಕಂಥ ಯಾರಿದ್ದೀರಾ, ಇದು ಯಾವ ಊರು ನೀವೆಲ್ಲ? ದೊಡ್ಡಬಳ್ಳಾಪುರ. ಯಾರು ತಾಯಿ ಯಾರು? ಆಮೇಲೆ ತಂಗಿ ಊಟ ಮಾಡ್ತೀರಾ? ಏನದು ಕಂಪ್ಲೇಂಟ್? ಯಾವ ಹಿಂಗೆ ಹೇಳ್ತಾನ? ಹಾಸ್ಟೆಲ್ ಕಳ್ಸಿರ್ಬೇಕದ ನಿಮ್ಗೋಸ್ಕರ ಹಾಸ್ಟೆಲ್ ಅನ್ನ ಸಂದಿರೋದು ನೋಡಿ. ಯಾರ ಮಗು ಹತ್ರ ಹಾಸ್ಟೆಲ್ಗೆ ಅನ್ನ ಸಂತ ಹಾಕ್ಬಿಡಿ, ತಲೆ ಕಸ್ಕೊಬೇಡಿ.